ಡೆಲ್ಲಿನಲ್ಲಿ ಒಳ್ಳೆ ಗಾಡಿಗಳನ್ನ ಎಲ್ಲಿ ಪರ್ಚೇಸ್ ಮಾಡಬೇಕು ಇದ್ರ ಬಗ್ಗೆ ನಾನು ತುಂಬ ಹಿಂದೆನೇ ಒಂದು 7-8 ತಿಂಗಳಿಂದನೇ ವಿಡಿಯೋ ಮಾಡಿದ್ದೆ, ಎಲ್ಲಿ ಒಳ್ಳೊಳ್ಳೆ ಗಾಡಿಗಳು ಸಿಗುತ್ತೆ ಅಂತ. ಸೊ ರೀಸೆಂಟಾಗಿ ನಿನ್ನೆ ಒಂದು ಇನ್ಸಿಡೆಂಟ್ ಬಗ್ಗೆ ನಾನೀಗ ವೀಡಿಯೋಗಳು ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ತುಂಬ ಡೆಲಿವರ್ಸ್ಗಳಿದೆ ಮತ್ತು ನಂದು ಬೇರೆ ಬೇರೆ ವರ್ಕ್ಗಳಿರೋದ್ರಿಂದ ವೀಡಿಯೋಗಳು ಮಾಡೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ಈ ವಿಡಿಯೋ ಮಾಡಬೇಕಾಗಿತ್ತು, ತುಂಬ ಇಂಪಾರ್ಟೆಂಟ್ ವೀಡಿಯೋ ಮಾಡಬೇಕಾಯಿತು. ಇದೊಂದು ಕೇಸನ್ನು ನೀವು ಅರ್ಥ ಮಾಡಿಕೊಂಡ್ರೆ ಮೇ ಬಿ ನಿಮ್ಗೆ ಹೆಲ್ಪ್ ಆಗುತ್ತೆ. ನನಗೊಂದು ಕಾಲ್ ಬಂದಿತ್ತು, ಸುಮಾರು ದಿವಸ ನನಗೆ ಕಾಲ್ ಬಂದಿತ್ತು. ಐ ಥಿಂಕ್ ಒಂದು 2-3 ವಾರ ಅಂದ್ಕೊಳ್ತೀನಿ, 2-3 ವಾರದಿಂದ ಒಬ್ರದ್ದು ಕಾಲ್ ಬಂದು, ಸರ್ ನನಗೊಂದು ಕ್ರಿಸ್ಟಾ ಗಾಡಿ ಬೇಕಾಗಿತ್ತು, ನಾನು ದೆಹಲಿನಲ್ಲಿ ನೋಡ್ತಾ ಇದ್ದೀನಿ, ಒಂದು ರೆಫರೆನ್ಸ್ ಬಂದಿದೆ, ಅದನ್ನು ನೋಡಬಹುದಲ್ಲ ಅಂತ ನನಗೆ ಹೇಳಿದ್ರು. ಈ ಥರ ಪ್ರೈಸ್ ಇದೆ, ಹಿಂಗೆ ಸ್ಪೆಸಿಫಿಕೇಷನ್ ಎಲ್ಲ ಹೇಳಿದ್ರು. ನಾನು ಹೇಳಿದೆ ಸ್ಪೆಸಿಫಿಕೇಷನ್ ಎಲ್ಲ ಓಕೆ, ಪ್ರೈಸು ಓಕೆ, ಬಟ್ ಗಾಡಿನ ನೋಡಿದೆ, ಗಾಡಿನ ಪ್ರಾಪರಾಗಿ ಓಡಿಸ್ದೆ, ಇನ್ಸ್ಪೆಕ್ಟ್ ಮಾಡಿದೆ, ತೊಗೊಳಕ್ಕೆ ಹೋಗಬೇಡಿ. ಸಮ್ಟೈಮ್ಸ್ ಗಾಡಿ ಚೆನ್ನಾಗಿದೆ, ಡಾಕ್ಯುಮೆಂಟೇಷನ್ ಫೇಲ್ಯೂರ್ ಆಗುತ್ತೆ, ಎರಡೂ ಚೆನ್ನಾಗಿದ್ರೆ ಅದು ಆಕ್ಸಿಡೆಂಟ್ ವೆಹಿಕಲ್ ಆಗಿರ್ಬೋದು. ಆಕ್ಸಿಡೆಂಟ್ ವೆಹಿಕಲ್ಗಳು ಚೆನ್ನಾಗಿರೋ ಥರ ಸೆಟಪ್ ಮಾಡಿ ಇಟ್ಟಿರ್ತಾರಲ್ಲ, ಸೊ ಏನು ಬೇಕಾದ್ರೂ ಇರುತ್ತೆ. ಮೇ ಬಿ ಅವ್ರು ಹೇಳ್ದಂಗೆ ರಿಯಲಾಗಿ ಒಳ್ಳೆಯದೋ ಇರಬಹುದು, ಅದು ಹಂಗೆ ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಯಾವುದೇ ಕಾರಣಕ್ಕೂ ನಮ್ದಲ್ವಾಗ ನಾವು ತೊಗೊಂಬರೋಂಥ ಗಾಡಿ ಒಂದು ಸಲ ನಾವು ಅಲ್ಲಿ ಕಾಸು ಕೊಟ್ಟು ಮುಗಿದೋಯ್ತು, ನಮಗೂ NOC ಒಂದು ಬರ್ತದೆ, ಬಿಸಾಕ್ತಾರೆ ಅಷ್ಟೇ. ಇನ್ನು ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಮತ್ತು ರಿಟರ್ನು ಅವ್ರು ತೊಗೊಳ್ಳೋದಿಲ್ಲ, ಇದು ನಿಮ್ಗೆ ನೆನಪಿರಲಿ. ಸೊ ಈ ಥರ ಇರುತ್ತೆ ಸಿಚುವೇಶನ್. ನೋಡಿ ನಿಮ್ಮ ಗಾಡಿ ನಾನು ಹೇಳಿದೆ, ಓಕೆ ನಿಮ್ಗೆ ಅಷ್ಟೆಲ್ಲ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಸಲ ಇನ್ಸ್ಪೆಕ್ಷನ್ಗೆ ಅರೇಂಜ್ ಮಾಡಿಕೊಡ್ತೀನಿ, ಗಾಡಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಯಿತು ಅಂತೇಳಿ. ಅವ್ರು ಆಯಿತು ಅಂತೇಳಿ ಫೋನ್ ಕಟ್ ಮಾಡಿ ನಾನು ಕೇಳಿದ್ರು, ನಿಮ್ಮ ಫೀಸೆಲ್ಲ ಇಷ್ಟ ಆಗುತ್ತೆ ಅಂತ ಕೇಳಿದ್ರು. ನಾನು ಒಂದಿಷ್ಟು ಹೇಳಿದೆ, ಆಯಿತು ಸರ್ ಖಂಡಿತ ನಮಗೆ ಬೇಕಾಗುತ್ತೆ, ನಿಮಗೆ ನಾನು ದೆಹಲಿಗೆ ಹೋದ್ಮೇಲೆ ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಕಟ್ ಮಾಡಿದ್ರು. ಐ ಥಿಂಕ್ ನಿನ್ನೆ ನೈಟೋ ಮಾರ್ನಿಂಗ್ ನೈಟ್ ಫೋನ್ ಮಾಡಿಬಿಟ್ಟು, ಸರ್ ಈ ಥರ ನಮ್ಮ ಅಣ್ಣ ಆಲ್ರೆಡಿ ದೆಹಲಿಗೆ ಹೋಗಿದ್ದಾರೆ ಗಾಡಿ ನೋಡೋದಕ್ಕೆ, ಆಲ್ರೆಡಿ 2.5 ಲಕ್ಷ ಪೇ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನಾನು ಹಿಂಗೆ 2.5 ಲಕ್ಷಕ್ಕೆ ಪೇ ಮಾಡಿದ್ರು, ಒಂದು ಫುಲ್ ಸೆಟ್ಲ್ಮೆಂಟ್ ಮಾಡಿ ಗಾಡಿ ತರೋದು ನೋಡಿ. ನೀವು ದೆಹಲಿಗೆ ಆಲ್ರೆಡಿ ಹೋಗ್ತೀನಿ ಅಂದರೆ ನೀವು ಯಾಕೆ ಪೇ ಮಾಡೋಕ್ಕೆ ಹೋಗ್ರಿ? ಏನೋ ಅಡ್ವಾನ್ಸ್ ಒಂದು 5,000 10,000 ಟೋಕನ್ ಅಡ್ವಾನ್ಸ್ ಹಾಕೋದ ನೋಡಿ. ನೀವು 2.5 ಲಕ್ಷ ಪೇ ಮಾಡಿಬಿಟ್ಟು ನೀವು ಗಾಡಿ ತರಕ್ಕೆ ಯಾಕೆ ಹೋಗ್ಬೇಕು? ನಂಗೆ ಅದು ಅರ್ಥನೇ ಆಗಲಿಲ್ಲ, ನಂಗೆ ಕನ್ಫ್ಯೂಷನ್ ಆಗೋಯ್ತು. ಆಮೇಲೆ ಕೇಳಿದೆ, ಅದಲ್ಲ ಸರ್ ಅದು ಹೆಂಗೆ ಆಗ್ತದೆ ಅಂತ ಕೇಳಿದ್ರೆ, ಇಲ್ಲ ಸರ್ ಅವರೇ ಪಿಕಪ್ ಮಾಡ್ತಾರೆ ಏರ್ಪೋರ್ಟಿಗೆ ಅಂತೆಲ್ಲ ಹೇಳಿದ್ರು. ಇವನು ಯಾವ ಸೀಮೆ ಡೀಲರಪ್ಪ? ಯಾವ ಡೀಲರ್ಗಳು ನಿಮ್ಮನ್ನು ಉಭಯ ಕುಶಲೋಪರಿ ಮಾಡಲ್ಲ, ಸರಿನಾ? ಯು ಆರ್ ಜಸ್ಟ್ ಅ ಕಸ್ಟಮರ್ ಅಷ್ಟೇ. ಅವ್ರಿಗೊಂದಷ್ಟು ಅಮೌಂಟ್ ಬರುತ್ತೆ, ಅದಷ್ಟು ಕಸ್ಟಮರ್, ಅದಕ್ಕೊಂದು ಸುಳ್ಳು ಹೇಳ್ತಾರೆ, ಸೇಲ್ ಮಾಡ್ತಾರೆ. ಮಸ್ಕ ಹೊಡೆಯಲ್ಲ ಯಾವ ಕಸ್ಟಮರ್ ನಿಮಗೆ, ಆನ್ ಸ್ಪಾಟ್ ಹೊಡಿತಾರೆ ಅಷ್ಟೇ. ಬಟ್ ನಿಮ್ಮನ್ನು ಏರ್ಪೋರ್ಟಿಗೆ ಬನ್ನಿ, ಪಿಕ್ ಮಾಡ್ತೀನಿ, ಕರ್ಕೊಂಡು ಹೋಗ್ತೀನಿ, ನಿಮಗೆ ಕ್ರೀಮ್ ಹಾಕ್ತೀನಿ, ಶೇವಿಂಗ್ ಮಾಡ್ತೀನಿ, ಹಂಗೆಲ್ಲ ಶೇವಿಂಗ್ ರಿಯಲಾಗಿ ಮಾಡ್ತಾರೆ, ಬಟ್ ಇಲ್ಲಿ ಮಾಡಲ್ಲ, ಸರಿನಾ? ಹೀಗೆಲ್ಲ ಯಾರೂ ಹೇಳಲ್ಲ. ಸೊ ಇದೆಲ್ಲ ಹೇಳಿದ್ರು. ಯಾವ ಸೀಮೆ ಡೀಲರಪ್ಪ? ನಾನು ಯಾವತ್ತೂ ಕೇಳಿರಲಿಲ್ಲ. ಏರ್ಪೋರ್ಟಿಗೆ ಬಂದು ಇವ್ರನ್ನ ಬ್ಯಾಗ್ ಹಿಡ್ಕೊಂಡು ಕರ್ಕೊಂಡು ಹೋಗುವಂಥ ಡೀಲರ್ ಯಾರ್ದು ಇವರು ಅಂತ ಹೇಳಿ, ಸರಿ ಆಯಿತು ಸರ್, ನನಗೆ ಆಲ್ರೆಡಿ ಎಲ್ಲ ಅವರೇ 2.5 ಲಕ್ಷ ಟ್ರಾನ್ಸಾಕ್ಷನ್ ಮಾಡಿ PDಯನ್ನು ಮಾಡಿಲ್ಲ, ಗಾಡಿನೇ ನೋಡಿಲ್ಲ ಅವರು, ಫೋಟೋದಲ್ಲಿ ನೋಡಿದರು. ಆಮೇಲೆ ಇವರೋಗಿ ದೆಹಲಿ ಏರ್ಪೋರ್ಟ್ನ ಹೇಳಿದ್ದಾರೆ, ವ್ಯಕ್ತಿ ಬಂದಿದ್ದಾನೆ, ವ್ಯಕ್ತಿ ಬಂದುಬಿಟ್ಟು, ಸರ್ ಈಗ ನೀವು ನೋಡಿದ ಗಾಡಿ ಹೊರಟೋಗಿದೆ, ಅದೇ ಥರದ ಗಾಡಿ ಒಂದು ಇದು ರೆಡಿ ಇದೆ, ನಿಮಗೆ ಒಂದು 2 ದಿವಸ ನಂಗೆ ಟೈಮ್ ಕೊಡಿ, ಮಾಡಿಕೊಡ್ತೀನಿ ಅಂತ. ಅದನ್ನು ಇವ್ರು ಮುಂಚೆನೇ ಹೇಳಿದರೆ ಆ ದುಡ್ಡು ಇವ್ರು ಆಗ್ತಾನೆ ಇರಲಿಲ್ಲ, ಇವ್ರು ಇಲ್ಲಿ ದೆಹಲಿಗೂ ಹೋಗ್ತಿರಲಿಲ್ಲ. ಆದರೆ ಇವರು ಅಲ್ಲಿಗೆ ಹೋದ್ಮೇಲೆ ಹೇಳ್ತಾರೆ, ಯಾಕೆ? ಕ್ವಶನ್ ಮಾರ್ಕ್. ಆ್ಯಂಡ್ ಸೆಕೆಂಡು, ಆಮೇಲೆ ಈ ವ್ಯಕ್ತಿಗೆ, ಯಾರು ಹೋಗಿರೋವಂಥ ವ್ಯಕ್ತಿಗೆ ನನಗೆ ಫೋನ್ ಮಾಡಿದ್ರಲ್ಲ, ಅವ್ರ ಅಣ್ಣ ಆಲ್ರೆಡಿ ಹೋಗಿರೋದು. ಈ ವ್ಯಕ್ತಿಗೆ ಸ್ವಲ್ಪ ಡೌಟ್ ಬಂದು, ಎಲ್ಲಿ ನಮಗೆ ಯಾವ ಗಾಡಿನೂ ಬೇಡ, ಏನೂ ಬೇಡ, ನಾವು ನೋಡಿದ ಗಾಡಿ ನಿಮ್ಮ ಹತ್ರ ಇಲ್ಲ ಅಂದಮೇಲೆ ದುಡ್ಡು ಯಾಕೆ ಇಸ್ಕೊಂಡ್ರಿ, ಮತ್ತು ನಾನು ಬರಬೇಕಾದಾಗ ನೀವು ಬನ್ನಿ ಅಂತ ಯಾಕೆ ಹೇಳಿದ್ರಿ, ಏರ್ಪೋರ್ಟಿಂದ ಯಾಕೆ ಪಿಕಪ್ ಮಾಡಿದ್ರಿ, ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಿ ಅಂತ ಕೇಳಿದ್ದಾರೆ. 2.5 ಲಕ್ಷ ಏನೋ ಕೊಟ್ಟಿದ್ದಾರೆ. ಅದಕ್ಕೆ ಅವರು, ಇಲ್ಲ ನಾನು 2 ಡೇಸ್ ನಿಮಗೆ ಖಂಡಿತ ಕೊಡ್ತೀನಿ, ನಿಮ್ಗೆ ಕ್ಯಾಶ್ ವಾಪಸ್ ಕೊಡ್ತೀನಿ ಅಂತ. ಆವಾಗ ಮತ್ತೆ ನಾನು ಪ್ಲೇಟ್ ಚೇಂಜ್, ಎಲ್ಲರೂ ಗಾಡಿ ಕೊಡ್ತಿದ್ದು ಸಡನ್ನಾಗಿ ಕ್ಯಾಶಿಗೆ ಬಂದ. ಆಮೇಲೆ ಮತ್ತೆ ಈ ಹುಡುಗ ನನಗೆ ಫೋನ್ ಮಾಡು, ಸರ್ ಹಿಂಗೆ ಹೇಳ್ತಾ ಇದ್ದಾರೆ ಅವ್ರು, ಆಲ್ರೆಡಿ ನಮ್ಮ ಅಣ್ಣ ಇನ್ನೂ ಡೆಲ್ಲಿಲೇ ಇದ್ದಾರೆ, ಏನು ಮಾಡ್ಬೇಕು ಸರ್ ಅಂತ ಕೇಳಿದ್ರು. ಒಳ್ಳೆ ಪೀಕ್ಲಾಟಕ್ಕೆ ಬಂತಲ್ಲ, ಗಾಡಿ ನೋಡಿಲ್ಲ, ನೀವು ಹೋಗಿ ಡೆಲ್ಲಿಗೆ ಹೋಗಿ ಕಾರ ತೊಗೊಂಬರ್ಬೇಕಾದ್ರೆ ಪೇಮೆಂಟ್ ಅದು ನಂಗೆ ನಗ್ಬೇಕಲ್ವ, ಅರ್ಥನೇ ಆಗ್ತಿಲ್ಲ. ಸರಿ, ಇವ್ರು ಏನೋ ಮಾಡೋಕ್ಕೋಗಿ, ಏನೋ ಓಡಿಸೋಗಿ ಏನೋ ಮಾಡೋಕೆ ಹೋರೋ, ನಂಗೆ ಅರ್ಥ ಆಗೋಯ್ತಲ್ಲಿಗೆ. ಸರಿ ಸರ್, ಒಂದು ಕೆಲಸ ಮಾಡಿ, ಅವ್ನಿಗೆ ಇನ್ನೊಂದ್ಸಲ ಫೋನ್ ಮಾಡಿ, ನಾನು ಈ ಥರ ಪೊಲೀಸ್ ಕಂಪ್ಲೇಂಟ್ NCR ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಪೊಲೀಸ್ ಕಂಪ್ಲೇಂಟ್ ಅದನ್ನು ಹೇಳಿ, NCR ಅಂತ ಹೇಳ್ಬೇಡಿ, ಪೊಲೀಸ್ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ನಿನ್ನ ಮೇಲೆ ಅಕೌಂಟ್ಗೆ ದುಡ್ಡು ಹಾಕಿದ್ದೀನಿ, ನೀನು ಕೊಡ್ತೀನಿ ಅಂತ ಹೇಳಿ ಕೊಡ್ತಾ ಇಲ್ಲ, ಹೋಗಿ ಹಿಂಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅಂತ ಫೋನ್ ಮಾಡಿ ಹೇಳಿದ್ದೇನೆ. ಅವನು ಇಲ್ಲ 2 ಸಲ ಕೊಡ್ತೀನಿ ಅಂತ ಹೇಳೋಣ. ಮತ್ತೆ ಅವನು ಫೋನ್ ಮಾಡಿದಾಗ ಅಂದರೆ ಕಾಲ್ ರಿಸೀವ್ ಮಾಡ್ತಿದ್ದಾರೆ ಅವರು, ಕಾಲಲ್ಲಿ ಅವ್ರು ಚೆನ್ನಾಗಿ ಕನ್ವಿನ್ಸ್ ಎಲ್ಲ ಮಾಡ್ತಿದ್ದಾರೆ. ಬಟ್ ನಾನೇನು ಹೇಳಿದೆ ಅವ್ರಿಗೆ, ಸರ್ ಇದು ಯಾಕೋ ಆ 2 ಸಾವಿರ ಇವ್ರು ಅಲ್ಲಿರೋಕ್ಕಾಗಲ್ವಂತಲ್ಲ, ಸುಮ್ಮನೆ ಏನೋ ಕೆಲಸ ಇದೆ 2 ಸಲ ಇರ್ಬೋದು, ಗೊತ್ತಿಲ್ಲದೆ ಅವರಲ್ಲಿ 2 ಸಾವಿರ 3 ಸಾವಿರ ಏನು ಮಾಡ್ತಾರೆ, ಸುಮ್ಮನೆ ಎಕ್ಸ್ಪೆನ್ಸಿವ್ ಬೇರೆ. ಅದಕ್ಕೆ ಒಂದು ಕೆಲಸ ಮಾಡಿ, ಅವ್ನು ಯಾವ ಸ್ಟೇಷನ್ ಲಿಮಿಟ್ಸಿಗೆ ಬರುತ್ತೋ, ಈಗ ನೀವು ಅಕೌಂಟ್ಗೆ ಹಾಕಬೇಕಾದ್ರೆ ಅಲ್ಲಿ ಬ್ರಾಂಚ್ ಕೋಡ್ ಇರುತ್ತಲ್ವ, ಆ ಬ್ರಾಂಚ್ ಕೋಡ್ ಯಾವ ಬ್ಯಾಂಕ್ ಕೋಡ್ ಇರುತ್ತಲ್ವ, ಆ ಲಿಮಿಟ್ಸ್ಗೆ ಯಾವ ಸ್ಟೇಷನ್ ಬರುತ್ತೋ ಅವನೇನೂ ಇಲ್ಲ ಅಂತ ಹೇಳ್ತೀರಾ. ಅವ್ನು ಡೀಲರ್ದು ಶಿಪ್ಪು ಹೆಸರಿಲ್ಲ, ಅಂಗಡಿ ಹೆಸರಿಲ್ಲ, ಏನಿಲ್ಲ,
ಈ ಪಿ ಡಿ ಎ ಮಾಡಿಲ್ಲ, ಪಿ ಡಿ ಎ ಬಿಟ್ಟಿರೋ ಹುಡುಗನೂ ಇಲ್ಲ, ಏನೂ ಇಲ್ಲ ಅಂದಮೇಲೆ ಅಟ್ಲೀಸ್ಟ್ ಒಂದು ಅಕೌಂಟ್ ಡೀಟೇಲ್ಸ್ ಇರುತ್ತಲ್ವ ಅದ್ರ ಬೇಸ್ ಮೇಲೆ ಕಂಪ್ಲೇಂಟ್ ಮಾಡಿ NCR ಮಾಡ್ಕೊಳ್ತಾರೆ. ಆಮೇಲೆ ಅವರು ಏನೂ ರಿಯಾಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಆಮೇಲೆ FIR ಮಾಡ್ತಾರೆ ಅಂತೇಳಿ, ಫ್ರಾಡ್ ಕೇಸ್ 420 ಕೇಸ್ ಹಾಕ್ಬಿಟ್ಟು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದೆ. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ಸುಮಾರು ಒಂದು ರಾತ್ರಿ ಒಂದು 10:00 ಮತ್ತೆ ಫೋನ್ ಮಾಡಿದ್ರು ಅವರು. ಫೋನ್ ಬಿಟ್ಟು ಹೌದು ಸರ್ ನೀವು ಹೇಳ್ದಂಗೆ ಮಾಡಿದ್ದೀವಿ ಅಂತ ಹೇಳಿದರು. ಸೊ ಇದು ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಸೊ ದೆಹಲಿ ಮಾರ್ಕೆಟು ಇಟ್ಸ್ ವೆರಿ 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 ಕಾಂಪ್ಲಿಕೇಟೆಡ್ ಮಾರ್ಕೆಟ್, ಕಾರ್ ಮಾರ್ಕೆಟ್, ಸ್ಪೆಷಲಿ ಕಾರ್ ಮಾರ್ಕೆಟ್. ಬೈಕು ಸೇಮ್ ಇದೆ, ಬಟ್ ಬೈಕ್ ಬಗ್ಗೆ ನಾನು ಅಷ್ಟು ನಿಮಗೆ ಹೇಳೋಕ್ಕಾಗಲ್ಲ. ನನ್ನ ಚಾನಲ್ ಜಾಸ್ತಿ ಕಾರ್ ರಿಲೇಟೆಡೇ ಮಾಡಿರೋದು. ಸೊ ಈ ಕಾರ್ಸ್ ಏನಿದೆ ನಿಮಗೆ ನಿಜವಾಗ್ಲೂ ದೆಹಲಿನಲ್ಲಿ ಕರ್ನಾಟಕ ಕಂಪೇರ್ ಮಾಡಿದ್ರೆ ಕಡಿಮೆ ಬೆಲೆಗೆ ಒಳ್ಳೊಳ್ಳೆ ಆಪ್ಷನ್ ಇರೋ ವೆಹಿಕಲ್ಗಳು ಸಿಗುತ್ತೆ. ಕಡಿಮೆ ಬೆಲೆ ಸಮ್ಟೈಮ್ಸ್ ಇಲ್ಲೂ ಸಿಗುತ್ತೆ, ಬಟ್ ನಿಮಗೆ ಒಳ್ಳೊಳ್ಳೆ ಆಪ್ಷನ್ಸ್ಗಳು ನಿಮ್ಗೆ ಅಲ್ಲಿ ಸಿಗುತ್ತೆ, ಬೆಜ್ಜಾನ್ ಸಿಗುತ್ತೆ. ನಿಮಗೆ ಇಲ್ಲಿ ಸಿಗದೇ ಇರುವಂಥ ಎಷ್ಟೋ ವೇರಿಯಂಟ್ಸ್ಗಳು ನಿಮ್ಗೆ ಅಲ್ಲಿ ಆರಾಮಾಗಿ ಸಿಗುತ್ತೆ. ನಿಮ್ಮ ಟೈಮ್ ತೊಗೊಂಡು ಹುಡುಕ್ಬಿಟ್ರೆ ಬೆಜ್ಜಾನ್ ಸಿಗುತ್ತೆ. ಅಷ್ಟು ನಿಮಗೆ ಮಾಸ್ ಕಾರ್, ಯೂಸ್ಡ್ ಕಾರ್ ಮಾರ್ಕೆಟು ದೆಹಲಿ ಲಿಮಿಟ್ಸ್, NCR, ಇವನ್ HR, UK, UP, DL ರಿಜಿಸ್ಟ್ರೇಷನ್, PB ಅದು ಕೌಂಟ್ ಬರಲ್ಲ, ಅದು ಆ ಕಡೆ ಸಪ್ರೇಟ್ ಆಗೋದು. ಸೊ ಈ ಲಿಮಿಟ್ಸಲ್ಲಿ ನಿಮಗೆ ನಿಜವಾಗ್ಲೂ ಒಳ್ಳೊಳ್ಳೆ ರೇಟ್ಗೆ ಒಳ್ಳೊಳ್ಳೆ ಗಾಡಿಗಳು ಸಿಗುತ್ತೆ. ಬಟ್ ಇಲ್ಲಿ ನಿಮಗೆ ಭಾಳಷ್ಟು ಜನ ನಿಮಗೆ ಮೋಸ ಮಾಡೋರಿದ್ದಾರೆ. ಇದು ನಾನು ತುಂಬ ಸ್ಟಾರ್ಟಿಂಗ್ನಲ್ಲೇ ತುಂಬ ವೀಡಿಯೋಸ್ಗಳಲ್ಲಿ ಹೇಳ್ಬಿಟ್ಟಿದ್ದೀನಿ. ಆದ್ರೂ ಇನ್ನೊಂದು ಸಲ ಈ ಥರ ಆದಾಗ ನನಗೊಂಥರ ಬೇಜಾರಾಗುತ್ತೆ. ಅಲ್ಲ, ನನಗೆ ನನ್ನ ಹತ್ರನೇ ಬುಕ್ ಮಾಡಿದ್ರೆ ನಾನೇನು ಪ್ರಚಾರ ಮಾಡ್ಕೊಡ್ತಿದ್ನಲ್ಲ, ಆರಾಮಾಗಿ ಮಾಡ್ಕೋಬೋತ್ತಲ್ಲ. ಒಂದು ಕ್ರಿಸ್ಟಾ ಗಾಡಿಗೆ ಎಷ್ಟು ಸರ್ಕಸ್ ಇದು. ನನಗೆ ಒಂದು ಸಲ ಬೇಜಾರೋ ಈ ಏನ, ನಾನು ವೀಡಿಯೋಸ್ನ ಶುರು ಮಾಡಿದ್ದೆ ಈ ಥರ ಕೇಸ್ಗಳು ಬರಬಾರ್ದು ಅಂತ. ಈಗ ನೋಡ್ರಿ ಈ ಥರ ಕೇಸ್ಗಳೇ ಬೇಜಾನ್ ಬರ್ತಿದ್ದೆ, ಬೇಜಾರಾಗುತ್ತೆ. ಸೊ ಯಾವತ್ತಾದರೂ ನೀವು ಗಾಡಿನ ದೆಹಲಿಗೆ ಹೋಗಿ ತರ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಲಕ್ಷಾಂತರ ರೂಪಾಯಿಗಳನ್ನ ಹಾಕೋಕ್ಕೆ ಹೋಗಬೇಡಿ. ನಿಮ್ಮ ಗಾಡಿನ ಯಾವುದೇ ಗಾಡಿ ಆಗಿರಲಿ ನಿಮಗೆ ಗೊತ್ತಿರೋ ಕಡೆಯಿಂದ ಚೆಕಪ್ ಮಾಡಿಸಿ, ಅಥವಾ PDI ಮಾಡಿಸಿ ಆಮೇಲೆ ಏನು ರಿಪೋರ್ಟ್ ಬರುತ್ತೋ ನಿಮಗೆ ಅದೆಲ್ಲ ಬಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ, ಗಾಡಿ ಚೆನ್ನಾಗಿತ್ತಾ, ನೀವೇ ಹೋಗಿ ತರ್ತೀನಿ ಅಂದರೆ ಅವ್ರಿಗೆ ಒಂದು 10,000 20,000 ಮ್ಯಾಕ್ಸಿಮಮ್ ರಿಸರ್ವ್ ಮಾಡಿಸಿ, ಅವ್ರದ್ದು RTGS ಡೀಟೇಲ್ಸ್ ತೊಗೊಂಡು ಸೇವ್ ಮಾಡ್ಕೊಳ್ಳಿ, ನೆಟ್ ಬ್ಯಾಂಕಿಂಗ್ ಸೇವ್ ಮಾಡಿಕೊಂಡು ನೀವು ದೆಹಲಿಗೆ ಹೋದಾಗ ಡೈರೆಕ್ಟು ಗಾಡಿ ಮುಂದೆ ನಿಂತ್ಕೊಂಡು ಟಕ ಎಲ್ಲ ಹೊಡೆದು ಮುಗಿಸ್ಕೊಟ್ಟು ಕೀ ಇಸ್ಕೊಂಡು ಏನೇನು ಫಾರ್ಮ್ಸ್ ಇಸ್ಕೊಳ್ಬೇಕು, ಡಾಕ್ಯುಮೆಂಟ್ಸ್ ಇಸ್ಕೊಂಡು ಕಂಟೈನರ್ ಹಾಕಿ ಇಲ್ಲೇ ಓಡಿಸ್ಕೊಳ್ಳೋಣ ಬನ್ನಿ, ದಟ್ಸ್ ಯುವರ್ ಕಾಲ್. ಇಲ್ವಾ ಒಂದು ಗೊತ್ತಿರೋ ಕಡೆಯಿಂದ ಪ್ರೊಸೀಜರ್ನ ನೀಟಾಗಿ ಮಾಡಿಸ್ಕೊಳ್ಳಿ. ಡೀಲರ್ಶಿಪ್ ಇರುತ್ತೆ, ಅದಕ್ಕೊಂದು ID ಇರುತ್ತೆ, ಅವ್ರ ಪ್ರಕಾರ PDA ಮಾಡ್ತಾರೆ. PDA ಮಾಡಬೇಕಾದ್ರೆ ಹುಡುಗನ ಅವ್ರ ಜಾಗ ಕಳಿಸ್ಲೇಬೇಕು, ಆ ಹುಡುಗ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊತಾನೆ. PDA ಮಾಡ್ಸೋಕ್ಕೆ ನಾನು ಕಳಿಸೋನ್ನ ಈಗ ನಾನು ಹೊಸ ರೆಫರೆನ್ಸಲ್ಲೂ ಕಳಿಸ್ತೀನಿ. ಅವ್ನ ರೆಫರೆನ್ಸ್ ಹೊಸ ಕಳ್ಸೋಕ್ಕೆ ಡೌಟ್ ಇದ್ದಾಗ ನಾನು ಫಸ್ಟ್ ಅವ್ರು ಚೆಕ್ ಮಾಡಿಸೋದೇ ಅವ್ರದ್ದು ಒಂದು ಯೂನಿಯನ್ ಇರುತ್ತೆ, ಯೂಸ್ಡ್ ಕಾರ್ದು ಯೂನಿಯನ್ ಇರ್ತದೆ. ಅದೆಲ್ಲ ರೆಫರೆನ್ಸ್ನ ತೆಗೆಸಿ ಇದು ಜೆನ್ಯೂನ್ ಇದೆ ಅಂದರೆ ಮಾತ್ರ ಅವ್ನು ಡೀಲ್ ಮಾಡೋದು. ಸುಮ್ಮನೆ ಗಾಡಿ ಚೆನ್ನಾಗಿದೆ ಅಂದ ಮಾತ್ರಕ್ಕೆ ಯಾವುದೋ ಒಂದು ತಂದುಬಿಡೋದಿಲ್ಲ. ಸೊ ನೆಕ್ಸ್ಟ್ ಇದಾಗಿದ ತಕ್ಷಣ ನೆಕ್ಸ್ಟ್ ಅವ್ರದ್ದು RTGSಗೆ ಮಾಡೋದು. ಏನೋ ಒಂದು ಸ್ವಲ್ಪ ಅಮೌಂಟ್ ಮಾತ್ರ UPI ಮಾಡ್ತೀವಿ ಅಷ್ಟೇ. ಇನ್ನೆಲ್ಲನೂ RTGS ಮಾಡಿ ಇಮ್ಮಿಡಿಯೇಟ್ಲಿ ಸೇಮ್ ಡೇನೇ ಪಿಕಪ್ ಮಾಡೋದು. ಇದು ಪ್ರೊಸೀಜರ್. ಅಲ್ಲಿಂದ ಪಿಕ್ ಮಾಡಿದ್ರೆ ಮುಗೀತು. ಅಲ್ಲಿ ನಮ್ಮ ಕಡೆ ಪಿಕ್ ಮಾಡ್ತಾರೆ, ಅವ್ರು ರೆಗ್ಯುಲರಾಗಿ ಮಾಡ್ತಾರೆ ಬಿಡಿ. ನಾನೇ ಮರ್ತೋದ್ರು ಕೂಡ ಅವ್ರು ಇಲ್ಲಿ ಗಾಡಿ ಬಂದಿದ್ದ ತಕ್ಷಣ ಫೋನ್ ಮಾಡಿ ಹೇಳ್ತಾರೆ. ಸೊ ಆ ಥರ ಒಂದು ಸಿಸ್ಟಮ್ನಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಈಗ ನೀವು ಹೋಗಿದ್ರೆ ಈ ಥರ ಮಾಡಿ ಇಟ್ಕೊಳ್ಳಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನೀವೇ ನನ್ನ ಹತ್ರನೇ ಬುಕ್ ಮಾಡಿ ಹಾಗೇನಿಲ್ಲ. ನೀವು ನನ್ನ ದುಡ್ಡನ್ನ ಉಳಿಸ್ಬೇಕಂದ್ಬಿಟ್ಟು ಹೀಗೆಲ್ಲ ಏನೇನೋ ಮಾಡಿ ಮಿಸ್ಟೇಕ್ ಮಾಡಿದ್ರೆ ಥಿಂಕ್ ಬೇಜಾರಾಗುತ್ತೆ. ನೋಡಿ 2.5 ಲಕ್ಷ ಒಂದು ಕಡೆ, ಅದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅಷ್ಟು ದೂರ ಹೋಗಿದ್ದು ಟೈಮ್ ಎಷ್ಟು ವೇಸ್ಟ್. ಅದೊಂಥರ ಏನೋ ಅದೊಂಥರ ಒಂದು ಒಳ್ಳೆ ಇದೇ ಇಲ್ಲ, ವೈಬೇ ಬರೋಲ್ಲ ನಿಮಗೆ. ಸೊ ಹಿಂಗೆಲ್ಲ ನೀವೇ ಡೀಲ್ ಮಾಡ್ತೀರ ಮಾಡಿ. ನಾನೇನು ಎಲ್ಲ ಈ ಕರ್ನಾಟಕದವರೆಲ್ಲ ನನ್ನ ಹತ್ರನೇ ತಗೊಳ್ಳಿದೆ, ನಾನು ಯಾವತ್ತೂ ಯಾರಿಗೂ ಹೇಳೇಬಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಬುಕ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನನಗೂ ಅಲ್ಲಿರೋರನ್ನೆಲ್ಲ ಮೈಂಟೈನ್ ಮಾಡ್ಬೇಕಾದ್ರೆ ನನಗೂ ಒಂದಷ್ಟು ದುಡ್ಡು ಬೇಕಲ್ವಾ. ಸೊ ಅದಕ್ಕೋಸ್ಕರ ಕೇಳ್ತೀನಿ ವಿನಃ ನಾನೇನು ಅರ್ಥ ಆಯ್ತಲ್ಲ. ಸೊ ಇದೊಂದಕ್ಕೋಸ್ಕರ ಈ ಒಂದು ಅನುಭವಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದಷ್ಟೇ. ಈ ಥರ ಕೆಟ್ಟ ಅನುಭವಗಳು ಆಗಬಾರ್ದು, ಸರಿ. ಸೊ ಇದು ಮೈನ್. ಈ ಎರಡನ್ನು ಭಾಳ ನೆನಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಲಕ್ಷಾಂತರ ರೂಪಾಯಿನ ಹಾಕಕ್ಕೆ ಹೋಗಬೇಡಿ ಡೈರೆಕ್ಟ್ಲಿ. ವೆರಿ ಫ್ರಾಡ್ಸ್, ದೊಡ್ಡ ಫ್ರಾಡ್ಸ್ಟರ್ಸ್ಗಳಿದ್ದಾರೆ. ಒಂದೇ ಗಾಡಿನ 3 ಜನ 4 ಜನ ಅಡ್ವರ್ಟೈಸ್ಮೆಂಟ್ ಆಗ್ತಾರೆ. ನೀವು ಹೇಳ್ತೀರ OLX ಎಲ್ಲ ಕಮ್ಮಿಗೆ ಸಿಗುತ್ತಲ್ಲ ಸರ್ ಅಂತೆಲ್ಲ ಹೇಳ್ತೀರ, ಕರೆಕ್ಟೇ. ಒಂದು ಗಾಡಿಗೆ 4-5 ಜನ ಅಡ್ವರ್ಟೈಸ್ಮೆಂಟ್ ಆಗ್ತಾರೆ. ಆ ಗಾಡಿದು ರೂಟ್ ಹುಡ್ಕೋಷ್ಟೊತ್ತಿಗೆ ನಮಗೂ ಕಳಿಸ್ತಾರೆ ಕೆಲವು ರೆಫರೆನ್ಸ್, ಹಿಂಗಿದೆ ನೋಡಿ ಸರ್, ಹಂಗಿದೆ ನೋಡಿ ಸರ್ ಅಂತ. ಅದು ತೆಗ್ದಾಗ ಅದು ಚೆನ್ನಾಗಿದ್ರೆ ಇದು ಚೆನ್ನಾಗಿರೋಲ್ಲ, ಇದು ಚೆನ್ನಾಗಿರೋ ಅದು ಚೆನ್ನಾಗಿ. OLXಲ್ಲಿ ನಮ್ಗೆ ಏನು ಹಾಕಿದೆನೋ 80% ಎಲ್ಲ ದೋಖಗಳು, ಎಲ್ಲ ಬ್ರೋಕರ್ಗಳಿದಾರಲ್ಲ, ಅವ್ರೇನು ಮಾಡ್ತಾರೆ, ಒಂದೇ ಗಾಡಿನ 40 ಜನ ಡೀಲರ್ಸ್ಗಳು ಕಳಿಸಿರ್ತಾರೆ.
ಅವ್ರು ಎಲ್ಲರೂ ಆ್ಯಡ್ ಹಾಕಿರ್ತಾರೆ. ಆ ರಿಯಲ್ ಗಾಡಿ ಯಾವನ ಹತ್ರ ಇರುತ್ತೋ ಅವನಿಗೂ ಗೊತ್ತಿರಲ್ಲ. ಅವ್ನು ಇವನಿಗೆ ಅವ್ನಿಗೆ ನಾವು ಪಿ ಡಿ ಐ ಮಾಡೋಕ್ಕೆ ಕಳಿಸ್ತೀವಲ್ಲ, ಅಪ್ಪ ತಲೆ ಕೆಟ್ಟೋಗ್ಬಿಡ್ತದೆ. ಅವ್ನು ಕೇಳಿದ್ರೆ ಇವ್ನು ಕೇಳಿದ್ರು ಅದು ಇವ್ನು ಕೇಳಿದ್ರು ಅವ್ನು ಕೇಳೋ ಕೊನೆಗೆ ಗಾಡಿ ನೋಡ್ಕೊಸ್ಕೊಂಡು ಒಂದು ದಿವಸ ಎಲ್ಲ ಆಗೋಗುತ್ತೆ. ಹೀಗೆಲ್ಲ ಆಗುತ್ತೆ. ಬಟ್ ಎಲ್ಲರ ಹತ್ರನೂ ಹಿಂಗಾಗಿದೆಯಾ? ಇಲ್ಲ, ಖಂಡಿತ ಇಲ್ಲ. ಬಟ್ ನನಗೂ ಇನ್ಷಿಯಲಿ ನಾನು ಗಾಡಿಗಳನ್ನ ತರಬೇಕಾದಾಗ ನನಗೆ ಒಂಥರ ಖುಷಿ ಇರೋದು. ಫಸ್ಟ್ ಇನಿಷಿಯಲಿ ನಾನು ಶುರು ಮಾಡಿದಾಗ ಅದು ಎಲ್ರಿಗೂ ಇರುತ್ತೆ, ಅದೇ ಅವ್ರದ್ದು ಬಂಡವಾಳ. ಆ ಖುಷಿ ಇರುತ್ತೆ, ಬೇಗ ನೋಡ್ಬೇಕು ಗಾಡಿ. ಇಲ್ಲಿ ನೋಡ್ರೆ 7-8 ಲಕ್ಷಕ್ಕೆ ಸಿಗ್ತಾಯಿದೆ, ಅಲ್ಲಿ ನೋಡ್ರೆ 3.5 ಲಕ್ಷಕ್ಕೆ 4 ಲಕ್ಷಕ್ಕೆಲ್ಲ ಸಿಕ್ತು, ಟ್ಯಾಕ್ಸ್ 1 ಲಕ್ಷ, 4 ಲಕ್ಷ, 2 ಲಕ್ಷ ಸೇವ್ ಆಗೋಯ್ತು ಅಂತ ಆಸೆ. ಪ್ಲಸ್ ಅಲ್ಲಿಂದ ತರುವಂಥ ಗಾಡಿಗಳದು ಫಸ್ಟ್ ಓನರ್ ವೆಹಿಕಲ್ಗಳು ಎಲ್ಲ ಆರಾಮಾಗಿ ಸಿಗುತ್ತೆ. ಇಲ್ಲಿ ನಮ್ಮಲ್ಲಿ ಸೆಕೆಂಡ್ ಥರ್ಡ್ಗಳು ಸಿಗ್ತಾ ಇರ್ತಾವೆ, ಅಲ್ಲಿ ಫಸ್ಟೇ ಆರಾಮಾಗಿ ಸಿಗುತ್ತೆ. ವಾವ್, ಅದು ಡೀಸೆಲ್ ವೆಹಿಕಲ್ಗಳು ಇನ್ನೂ ಕಮ್ಮಿಗೆ ಸಿಗುತ್ತೆ. ಹೀಗೆಲ್ಲ ಅಂದ್ಕೊಂಡು ಹೋಗ್ತಾ ಇರ್ತೀವಲ್ವಾ. ಈ ನಮ್ಮ ಆಸೆ, ನಮ್ಮ ಬಾಡಿ ಲ್ಯಾಂಗ್ವೇಜ್, ನಮ್ಮ ನಡವಳಿಕೆ, ಅವರು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಓಲಿ ಹಾಳಾಗಿ ಹೋಗಿ ಸ್ವಲ್ಪ ದುಡ್ಡು ತಿಂತಾರೆ, ತಿನ್ಕೊಳ್ಳಿ, ಬಟ್ ಗಾಡಿ ಕೊಡ್ತಾರೆ ನೋಡಿ. ಈ ಥರ ಆದಾಗ ಏನು ಮಾಡೋದು? ಮೊನ್ನೆ ನೋಡ್ರೆ ಇಂಜಿನೇ ಬದಲು ಮಾಡಿಬಿಟ್ಟವ್ರೆ. ಗಾಡಿ ಚೆನ್ನಾಗಿದೆ, ಪಿ ಡಿ ಎಲ್ ಪಾಸು. ಪಿ ಡಿ ಎಲ್ ಲಾಸ್ಟ್ ಮೂಮೆಂಟಲ್ಲಿ ನೋಡಿದ್ರೆ ಅದು ನೋಡ್ರೆ ಇಂಜಿನೇ ಬೇರೆ ಗಾಡಿ ಅಂದರೆ ಅದರದೇ ಇನ್ನೊಂದು ಯಾವುದೋ ಆಕ್ಸಿಡೆಂಟ್ ಆಗಿರೋ ವೆಹಿಕಲ್ದು ಇಂಜಿನ್ ತೆಗೆದು ಇದಕ್ಕೆ ಹಾಕಿ ಇದನ್ನು ತೆಗೆದಕ್ಕೆ ಹಾಕಿದೆ. ಗಾಡಿ ಎಲ್ಲ ಹಂಗೆ ಸೂಪರ್. ಏನು ಮಾಡ್ತೀರಾ ಈಗ? ತುಂಬ ಜನ ಹೇಳ್ತೀರಾ, ಹೌದು ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಕೇಳ್ಬೋದು. ಇಂಜಿನ್ ತೆಗೆದಕ್ಕೆ ಅದೇ ಯಾರಿಗೆ ಗೊತ್ತಾಗುತ್ತೆ? ಒಟ್ಟು ನಮ್ಮೇನು ಗಾಡಿ ರನ್ ಆಗಬೇಕಂತ ಕೇಳ್ತೀರಾ. ಆ್ಯಕ್ಚುಲಿ ಒಂದು ವಿಷಯ ಇದೆ. ನೀವು ಇನ್ಶೂರೆನ್ಸ್ ಮಾಡಿಸ್ಬೇಕಾದಾಗ ಪ್ರತಿಯೊಂದು ಡೇಟಾ ಅವ್ರ ಹತ್ರ ಇರುತ್ತೆ. ನಿಮ್ಮ ಗಾಡಿ ಓಡಿಸ್ತಿರ್ಬೇಕಾದಾಗ ಏನಾರ ಮೇಜರ್ ಆಕ್ಸಿಡೆಂಟ್ ಆಯಿತು, ಎಲ್ಲ ಕಿತ್ಕೊಂಡು ಬಂತು, ಇಲ್ಲ ಏರ್ ಬ್ಯಾಗ್ ಓಪನ್ ಆಗೋ ರೇಂಜ್ ಆಕ್ಸಿಡೆಂಟ್ ಆಯಿತು ಅಂದರೆ ಸೊ ಅದು ಇಂಜಿನ್ ವರ್ಕ್ ಖಂಡಿತ ಇರ್ತದೆ. ಸೊ ಈಗ ನೀವು ಇನ್ಸ್ಪೆಕ್ಟರ್ ಬಂದಾಗ, ಯಾರು ಇದ್ರದ್ದು ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕಾದಾಗ ಅದನ್ನ ಇನ್ಸ್ಪೆಕ್ಟ್ ಮಾಡ್ತಾರಲ್ವ, ಸೊ ಅವರು ಬಂದಾಗ ಆ ಗಾಡಿದು ಪ್ರತಿಯೊಂದು ಚೆಕ್ ಮಾಡ್ತಾರೆ. ಹೆಂಗಾಯಿತು ಆಕ್ಸಿಡೆಂಟು, ಯಾವ ಸ್ಪೀಡಲ್ಲಿ ಆಯಿತು, ಹೆಂಗೆ ಆಯಿತು, ಈ ಕಡೆಯಿಂದ ಬಂದ, ನಿಮ್ಮ ಫಾಲ್ಟ್ ಇರಲಿಲ್ಲ, ಸೀಟ್ ಬೆಲ್ಟ್ ಹಾಕಿದ್ರಾ, ಮತ್ತು ನೀವು ಲೀಗಲ್ ಡ್ರೈವಿಂಗ್ ಮಾಡ್ತಿದ್ರ ಅಂದರೆ ಓವರ್ ಸ್ಪೀಡ್ ಇಲ್ಲದೆ, ಲೈನ್ನ ಮೈಂಟೈನ್ ಮಾಡಿದ್ರೆ, ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಿಲ್ಲದೆ, ನಿಮ್ಮ ತೊಡೆ ಮೇಲೆ ಮಗುನ ಕೂರಿಸ್ಕೊಳ್ದೆ ಇದ್ದು, ಅಥವಾ ನೀವು ಚಿಕ್ಕ ಮಕ್ಕಳನ್ನ ಗಾಡಿ ಕೊಡದೆ, ಸೊ ಇದೆಲ್ಲ ಚೆಕ್ ಮಾಡ್ತಾರೆ. ಹಾಗೇ ಮೆಕ್ಯಾನಿಕನೇ ಚೆಕ್ ಮಾಡ್ತಾರೆ. ಈ ಗಾಡಿದು ಇಂಜಿನ್ ಚಾಸಿ ನಂಬರ್ ಕರೆಕ್ಟಾಗಿದೆ ಚೆಕ್ ಮಾಡ್ತಾರೆ. ನೀವು ಚಾಸಿ ಕರೆಕ್ಟಾಗಿದೆ, ಇಂಜಿನ್ ಚೇಂಜ್ ಇದ್ರೂ ಫ್ಲಾಪ್, ಮುಗಿದೋಯ್ತು. ಅದೇನಾದ್ರೂ ಒಂದು 2 ಲಕ್ಷ 3 ಲಕ್ಷ ಗಾಡಿ ಆಗಿತ್ತಾ ಬಚಾವು. ಯಾವುದಾದ್ರೂ ದೊಡ್ಡ ಗಾಡಿ ತಂದಿದ್ರ ಮುಗಿದೋಯ್ತು, ಟೋಟಲ್ ಲಾಸ್. ಅದು ನಿಮ್ಮ ಚಿಲ್ಡ್ರನೂ ಸಿಗಲ್ಲ. ಸೊ ಹಿಂಗೆಲ್ಲ ಇರುತ್ತೆ. ಸೊ ಹುಷಾರಾಗಿರಿ, ಎಲ್ಲೋ ಉಳ್ಸೋಗ್ಬಿಟ್ಟು ಇನ್ನೆಲ್ಲೋ ಕಳ್ಕೊಬೇಡಿ ಅಲ್ಲ, ಅಷ್ಟೇ. ಹೋಪ್ಫುಲಿ ಇನ್ನೇನೂ ಇಲ್ಲ ಹೇಳೋದಕ್ಕೆ. ಮತ್ತು ಇವಾಗ ಅಲ್ಲಿ ಸ್ಟ್ರೈಕ್ ನಡೀತಿದೆ, ಮತ್ತು ಮಳೆ ಕೂಡ ತುಂಬ ಇದೆ ಆ ಕಡೆ. ಸೊ ಹಂಗಾಗಿ ಮಳೆ ಕೂಡ ಇದೆ. ಇವಾಗ ವೆಹಿಕಲ್ಸ್ ಕೂಡ ಒಳ್ಳೊಳ್ಳೆ ಸ್ಟಾಕ್ಸ್ಗಳು ಚೆನ್ನಾಗಿ ಮೇಂಟೈನ್ ಆಗ್ತಿದೆ. ಎಸ್ಪೆಷಲಿ ದೊಡ್ಡ ವೆಹಿಕಲ್ಗಳು, ಏನು ಕ್ರಿಸ್ಟಾ, XUV ಬ್ರಿಝಾ ಆಗಿರ್ಬೋದು, ನೆಕ್ಸಾನು, ಅಂಡ್ ಡಸ್ಟರು, ಸ್ವಿಫ್ಟ್ ಎಲ್ಲ ಒಳ್ಳೊಳ್ಳೆ ಗಾಡಿಗಳು ಈಗ ಬರ್ತಾ ಇದೆ. ಈಗ ಇದು ಮಿಡ್ ಟರ್ಮ್ ಇಲ್ಲಿಂದ ಸ್ವಲ್ಪ ರೇಂಜ್ ಶುರುವಾಗುತ್ತೆ. ಸೊ ಈ ಥರ ಒಳ್ಳೊಳ್ಳೆ ಗಾಡಿಗಳು ಚೆನ್ನಾಗಿ ಸಿಗುತ್ತೆ. ಸ್ವಲ್ಪ ನೋಡಿ ಮಾಡಿ ಗೊತ್ತಿರೋರ ಕಡೆಯಿಂದನೇ ಹೋಗಿ ತಗೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಬೈ ಬೈ.